ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 20-30 3BHK ಡೂಪ್ಲೆಕ್ಸ್ ಹೌಸ್, ಮೂಡಾ ಲೇಔಟ್, ಮೈಸೂರು, ಸಾತ್ಗಳ್ಳಿ ಬಿ ಝೋನ್. ನೆಕ್ಸ್ಟು ದೇವೇಗೌಡ ಸರ್ಕಲ್, ಮೈಸೂರು. ಆರ್ಕಿಟೆಕ್ಚರಲ್ ಪ್ಲಾನ್ ಭಾಳ ಚೆನ್ನಾಗಿದೆ. 2 ವೀಲರ್ 2 ನಿಲ್ಲಿಸ್ಬೋದು ಒಳಗಡೆ, ಹೊರಗಡೆ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಕೇಜ್ ಮಾಡಿದ್ದಾರೆ. ಮನೆ ಒಳಗಡೆ ತಗೊಂಡು ಹೋಗೋಂಗಿಲ್ಲ, ಈಚೆನೇ ಗ್ಯಾಸ್ ಸಿಲಿಂಡರ್ ಇಟ್ಕೋಬೋದು. ನೋಡಿ, ಇದು ನಾರ್ತ್ ಫೇಸಿಂಗ್ಗೆ ಟೀಕುಡ್ ಡೋರ್ ಹಾಕಿದ್ದಾರೆ. ಲಿವಿಂಗ್ ನೋಡಿ ಭಾಳ ದೊಡ್ಡದಾಗಿದೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 6.5 ಕಿಲೋಮೀಟರ್ ಡಿಸ್ಟೆನ್ಸ್. ಮೂಡಾ ಲೇಔಟ್, TV ಕ್ಯಾಬಿನೆಟ್. ಪ್ಲಾನಿಂಗ್ ಭಾಳ ಚೆನ್ನಾಗಿದೆ. 20-30 ಮನೆ ಇದು. ಲಿವಿಂಗ್ ಸೈಜು ದೊಡ್ಡದಾಗಿದೆ. ನೋಡಿ, ಎಂಟ್ರೆನ್ಸಲ್ಲೇ ಲೆಫ್ಟಲ್ಲಿ ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ವಾಶ್ ಬೇಸಿನ್ ಹಾಕಿದ್ದಾರೆ. ನೋಡಿ, ಇದು ವಾಶ್ ಬೇಸಿನ್. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಬಾಕ್ಸ್ ಕಾಣ್ತಾ ಇದೆಯಲ್ಲ ಸ್ಟೇರ್ಕೇಸ್ ಕೆಳಗಡೆ, ಇದರಲ್ಲಿ UPS. ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್, ಕಾಮನ್ ಬಾತ್ರೂಮ್. ಗ್ರೌಂಡ್ ಫ್ಲೋರಲ್ಲಿ ಕಾಮನ್ ಬಾತ್ರೂಮ್. ಇದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿ, TV ಕ್ಯಾಬಿನೆಟ್ ಹಿಂದ್ಗಡೆ ಪೂಜಾ ರೂಮ್ ಕೊಟ್ಟಿದ್ದಾರೆ. ಇಲ್ಲಿಂದ ಮೇಲೆ ಹೋಗೋಕ್ಕೆ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ನೋಡಿ, TV ಕ್ಯಾಬಿನೆಟ್ ಇತ್ತಲ್ಲ, ಅದರ ಹಿಂಭಾಗದಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ಈ ಥರ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ನೋಡಿ, ಇದು ಪೂಜಾ ರೂಮ್ ಎದುರುಗಡೆನೇ ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಮಾಡಿದ್ದಾರೆ. ಇದು ಪೂಜಾ ರೂಮ್. ಈ ಮನೆಯದು ಬೆಲೆ 85 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. 85 ಲಕ್ಷ ರೂಪಾಯಿ ನನ್ನ ಪ್ರಕಾರ ಒಳ್ಳೆ ರೇಟೇ ತಗೋಬೋದು. ಆಮೇಲೆ ಸಿಟಿ ಸೆಂಟ್ರಿಗೆ ಜಾಸ್ತಿ ದೂರವೂ ಇಲ್ಲ, 6.5 ಕಿಲೋಮೀಟ್ರ್. ಯುಟಿಲಿಟಿಯಲ್ಲಿ ಸಮ್ ಟ್ಯಾಂಕ್ ಕೊಟ್ಟಿದ್ದಾರೆ. ನೋಡಿ, ಎಂಡಲ್ಲಿ ಸಮ್ ಟ್ಯಾಂಕ್ ಈ ಕಡೆ ಕೊಟ್ಟಿದ್ದಾರೆ, ಆಸ್ ಪರ್ ವಾಸ್ತು. ಮತ್ತು ಲಿವಿಂಗ್ ಸೈಡ್ ಬಂದಿದ್ದೀನಿ. ಇದೊಂದು ಬೆಡ್ರೂಮ್ ಗ್ರೌಂಡ್ ಫ್ಲೋರಲ್ಲಿ. ಈ ಮನೆದು ಬೆಲೆ 85 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ 6.5 ಕಿಲೋಮೀಟರ್ ಡಿಸ್ಟೆನ್ಸ್, ಮೂಡಾ ಲೇಔಟ್. ನೋಡಿ, ಈ ಬೆಡ್ರೂಮ್ಗೂ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲ್ಗಡೆ 2 ಬೆಡ್ರೂಮ್ ಇದೆ, ಅದಕ್ಕೆ ವಿತ್ ಅಟ್ಯಾಚ್ ಬಾತ್ರೂಮ್ಸ್, ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮು ಕೊಟ್ಟಿದ್ದಾರೆ 2 ಬೆಡ್ರೂಮ್ಗೂ. ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನೋಡಿ, ಸ್ಟೇರ್ಕೇಸ್ ಹಾಕಿದ್ದಾರಲ್ಲ, ಇದನ್ನು ಆಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಈ ಮೇಲೆ ಫೋಟೋ ಕಾಣ್ತಲ್ಲ, ರಾಧಾಕೃಷ್ಣಂದು. ಈ ಲೈನಿಂಗ್ಸ್ ಇದೆಲ್ಲ ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ ಲೈನಿಂಗ್ಸ್ ಹಾಕಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಬಂದಿದ್ದೀನಿ. ಇದು 2ನೇ ಬೆಡ್ರೂಮ್. ಇದು ವಾರ್ಡ್ರೋಬ್.
ಮೇಲ್ಗಡೆ ಡ್ರೆಸ್ಸಿಂಗ್ ರೂಮು ಮಾಡಿದ್ದಾರೆ. ಮತ್ತು ಅಟ್ಯಾಚ್ ಬಾತ್ರೂಮ್ಸಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. ವಾರ್ಡ್ರೋಬ್ ಮೇಲ್ಗಡೆ ಅಟ್ಟನ್ನು ಮಾಡಿದ್ದಾರೆ. ಮಕ್ಕಳು ಕೂತ್ಕೊಂಡು ಓದ್ಕೊಳ್ಳೋದಕ್ಕೂ ಡೆಸ್ಕ್ ಹಾಕಿದ್ದಾರೆ ನೋಡಿ. ಈ ಕಡೆ ವಾರ್ಡ್ರೋಬ್, ಮೊದಲು ಡೋರ್, ಡೆಸ್ಕ್ ಮಕ್ಕಳು ಓದ್ಕೊಳ್ಳೋದಕ್ಕೆ. ಇದು ಡ್ರೆಸ್ಸಿಂಗ್ ರೂಮ್ ಥರ ಮಾಡಿ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಈ ಅಟ್ಯಾಚ್ ಬಾತ್ರೂಮ್ಗೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು 3ನೇ ಬೆಡ್ರೂಮು. ಡ್ರೆಸ್ಸಿಂಗ್ ಟೇಬಲ್, ಸಿಟ್ಔಟ್, ಈ ಥರದ್ದು ಸುಮಾರು ಮನೆಗಳು ಇದೆ ನನ್ನ ಹತ್ರ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಗೋಪಾಲಗೌಡ ನಗರ, ಲಲಿತಾಜಿ ನಗರ, ವಸಂತ್ ನಗರ, ಪೊಲೀಸ್ ಲೇಔಟ್, ಇಂಥ ಜಾಗದಲ್ಲಿ ಸುಮಾರು 20, 30, 40 ಮನೆಗಳಿದೆ. ಡೂಪ್ಲೆಕ್ಸು ಇದೆ, ಸಪ್ರೇಟು ಇದೆ. ಗ್ರೌಂಡ್ ಫ್ಲೋರು 20, 30 ಇದೆ. 55 ಲಕ್ಷದಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಸುಮಾರು ಮನೆಗಳಿದೆ. ಈವನ್ ಫಾರ್ಮ್ ಹೌಸ್, ಅಗ್ರಿಕಲ್ಚರ್ ಲ್ಯಾಂಡ್ ಏನಾರು ಬೇಕು ಅಂದರೆ ಆ ಥರದ್ದು ನನ್ನ ಹತ್ರ ಸುಮಾರು ಇದೆ. ರೆಡಿ ಫಾರ್ಮ್ ಹೌಸ್ ಬೇಕಾದರೂ ಇದೆ. ನೋಡಿ, ಫುಲ್ಲಿ ಡೆವಲಪ್ಡ್ ಏರಿಯಾ, ಎಲ್ಲ ಕಡೆ ಮನೆಗಳಾಗಿದೆ. ನನ್ನ ಹತ್ರ ರೆಡಿ ಫಾರ್ಮ್ ಹೌಸ್ಗಳು ಸಿಗ್ತಿದೆ. ಮತ್ತು ಡೆವಲಪ್ ಆಗಿರೋ ತೋಟಗಳು ಇದೆ. ಖಾಲಿ ಜಮೀನು ಇದೆ. ಚಿಕ್ಕದು ದೊಡ್ಡದು ಎಲ್ಲ ಥರದ್ದು ಇದೆ.